ಹೆಲೋ ಗಾಯ್ಸ್, ಥರ್ಡ್ ಡೇ ಟ್ರಿಪ್ಗೆ ಸ್ವಾಗತ ಆ್ಯಂಡ್ ಲಾಸ್ಟ್ ಡೇ ಟ್ರಿಪ್. ಇವತ್ತು ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ವೆಲ್ಕಮ್ ಟು ಪ್ರೀತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಆತ್ಮಲಿಂಗೇಶ್ವರ ದೇವಸ್ಥಾನಗಳನ್ನು ನೋಡಿಕೊಂಡು ಹೊರಗಡೆ ತೊಗೊಂಡು ಬರ್ತಾ ಇದ್ದೀವಿ. ಒಳಗಡೆ ವೀಡಿಯೋ ಮಾಡೋ ಹಾಗಿದ್ದಿಲ್ಲ, ಅದಕ್ಕೆ ನಾವು ನೋಡಿಕೊಂಡು ಇದ್ಕೊಂಡು ಹೊರಗಡೆ ಚೆನ್ನಾಗಿ ದರ್ಶನ ಆಯಿತು. ಸೆಕೆಂಡ್ ಡೇ ನೈಟ್ ಗೋಕರ್ಣ ಹತ್ರ ಬೀಚ್ ಹತ್ರ ನಾವು ರೂಮ್ ಮಾಡ್ಕೊಂಡಿದ್ವಿ. ನೀವು ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದೇ ದಿನ ಮಾರ್ನಿಂಗ್ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಮತ್ತು ಶಾಪಿಂಗ್ ಪಾಯಿಂಟ್ಸ್ ಎಲ್ಲ ಈ ಥರ ಇದೆ. ಮತ್ತು ನಾವು ಅಲ್ಲಿ ಶಾಪಿಂಗ್ ಕೂಡ ಮಾಡಿದ್ವಿ. ಮತ್ತು ಇನ್ನೊಂದು ದೇವಸ್ಥಾನ ಕೂಡ ಇತ್ತು, ಗಣಪತಿ ದೇವಸ್ಥಾನ. ಅಲ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲಿದ್ದ ಕಾರಣ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಬಂದಿದ್ದೆ ಎಕೋ ಬೀಚ್. ನನ್ನ ಸಮುದ್ರ ಅಂದರೆ ಯಾಕಷ್ಟು ಇಷ್ಟ ಗೊತ್ತಾ? ಅದರ ಜೊತೆ ಸ್ವಲ್ಪ ಸಮಯ ಕಳೆದ್ರೆ ಸಾಕು, ನನ್ನ ಮನಸ್ಸು ಬಹಳ ಹಗುರ ಅನ್ಸುತ್ತೆ. ಆ ಅಲೆಗಳು ನನ್ನ ಎಲ್ಲ ಚಿಂತೆಗಳನ್ನು ಅಳಿಸ್ಬಿಡುತ್ತೆ. ಎಕೋ ಬೀಚಲ್ಲಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ನಾವು ನೀರಲ್ಲಿ ಆಡಿಕೊಂಡು ನೀರಲ್ಲಿ ಆಡೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫೋನ್ ಸ್ವಿಚ್ ಆಫ್ ಆಗೋಯ್ತು ಅಲ್ಲಿ. ಮತ್ತು ಅಲ್ಲಿಂದ ಬಿಟ್ಟಿದ್ದೆ ಮುರುಡೇಶ್ವರ ಟೆಂಪಲ್. ಸೊ ಇದಂತೂ ಮಸ್ತಾಗಿದೆ ಗಾಯ್ಸ್, ಸಖತ್ತು. ವಾಚ್ಮೆನ್ಸ್ ಇದ್ದಾರೆ. ನಂಗೆ ಕಳಿಸ್ಬೇಕು. ನಾವು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ವಿ, ಮುರುಡೇಶ್ವರಕ್ಕೆ ಹೋದರೆ ನಾವು ಫುಲ್ ಅದು ಬಿಲ್ಡಿಂಗ್ ಮೇಲೆ 17th ಫ್ಲೋರ್ಗೆ ಹೋಗಿ ನೋಡಬೇಕು ಅಂತ ವ್ಯೂ ಪಾಯಿಂಟ್ನ. ಸೊ ಅದು ನಿಜವಾಗ್ಲೂ ಲಿಟ್ರಲಿ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈಗ ನೀವೇ ನೋಡಿ ಹೇಗಿದೆ ಅಂತ. ಇದು ಬಂದುಬಿಟ್ಟು ಮುರುಡೇಶ್ವರ ಬೀಚ್. ಇದು ನಾನು ವಿಸಿಟ್ ಮಾಡಿರೋ ಸೆಕೆಂಡ್ ಬೀಚ್. ನಾವು ಒಟ್ಟು 4 ಬೀಚ್ಗೆ ಹೋಗಿದ್ವಿ. ಅದರಲ್ಲಿ ನಾನು 1 ಬೀಚ್ನ ಮಿಸ್ ಮಾಡಿದೆ. ಇನ್ನು 3 ಬೀಚ್ಗೆ ನಾನು ಹೋಗಿದ್ದು. ಯಾವ ಬೀಚ್ ಮಿಸ್ ಮಾಡಿದೆ ಅಂದರೆ ಕುಡ್ಲೆ ಬೀಚ್ ಗೋಕರ್ಣದಲ್ಲಿ ಇದ್ದಿದ್ದು. ಸೊ ಆ ಬೀಚ್ನ ಮಿಸ್ ಆಯಿತು. ಮಿಕ್ಕಿದೆಲ್ಲ ಆ ಬೀಚಲ್ಲೂ ಆಡಿದ್ವಿ. ಸೊ ನನಗಂತೂ ಈ ನೀರು, ಅಲೆಗಳು, ಸೌಂಡ್ಸು ಮಸ್ತಾಗಿತ್ತು ಗಾಯ್ಸ್. ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಕೂಡ ಮಾಡಿಲ್ಲ, ಫೋನ್ ಕೂಡ ನೋಡಿಲ್ಲ. ಅಲ್ಲೆಲ್ಲ ಒಂದೊಂದು ಕ್ಲಿಪ್ಸ್ ತಗೊಂಡೆ. ಅದಂತೂ ಮಸ್ತಾಗಿತ್ತು ನೀರಲ್ಲಿ. ಸೊ ಹಾಗೆ ಟ್ರಾವೆಲ್ ಮಾಡಿ ನಾವು ಬಂದಿದ್ದೆ ಮತ್ತೊಂದು ಬೀಚ್ಗೆ, ಅಂದರೆ 3rd ಬೀಚ್ಗೆ. ನಾವು ವಿಸಿಟ್ ಮಾಡಿದ್ದು ಯಾವುದು ಅಂದರೆ ಮರವಂತೆ ಬೀಚ್. ಆ ಬೀಚ್ ಅಂತೂ ಮಸ್ತಾಗಿತ್ತು ಗೈಸ್. ಅದು ಫುಲ್ ವ್ಯೂ ನೀರಿಂದ ಡ್ರೋನಲ್ಲಿ ಎತ್ತಿದ್ರೆ ಚೆನ್ನಾಗಿತ್ತು. ಎಲ್ಲೋಗ್ತಾ ಇದ್ದೀವಿ, ಇದು ಯಾವ ಬೀಚ್ ಅಂತಲೇ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಅಂತ ಬಂದಿದ್ದೀವಿ ಗಾಯ್ಸ್. ಕ್ರೂನಾ? ಹಾಂ, ನಡೀರಿ. ಚೆನ್ನಾಗಿದೆ ಜಾಗ ನೋಡಿ. ಸ್ವಲ್ಪ ಕತ್ಲೆ ಆಗಿಬಿಟ್ಟಿದೆ ನಾವು ಬರೋಷ್ಟರಲ್ಲಿ. ಕರೆಕ್ಟಾಗಿ ಬಂದ್ವಿ, ಸ್ವಲ್ಪ ಕತ್ಲೆ ಆಗೋಯ್ತು ಗಾಯ್ಸ್. ಸೊ ಬನ್ನಿ ಹೋಗೋಣ, ಎಗ್ರಿಕೊಂಡು ಹೋಗೋಣ. ವಾ ಓಕೆ ಬನ್ನಿ ಹೋಗೋಣ. ಫೋನ್ ಬಿಡೋದ್ರೆ ಕಷ್ಟ ಗಾಯ್ಸ್. ಇವತ್ತು ತುಂಬ ವ್ಲಾಗೇ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀವಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಇದು 3ನೇ ಬೀಚ್ ಗೈಸ್ ನಾವು ವಿಸಿಟ್ ಮಾಡ್ತಾ ಇರೋದು. ಇದು 3ನೇ ಬೀಚ್ ನಾವು ವಿಸಿಟ್ ಮಾಡಿರೋ ಬೀಚ್. ಓಕೆ, ನಾನು ಬಂದೇ ಬಿಟ್ಟು ಅವ್ರು ಇನ್ನೂ ಬಂದಿಲ್ಲ. ಸಕ್ಕತ್ತಾಗಿದೆ.
ಜಲ್ದಿ ಜಲ್ದಿ ವಾಂಗ ಬಾ ಅರ್ಚನಾ, ಬೇಗ ಬಾ. ಅರ್ಚನಾ ಸ್ವಲ್ಪ ಬ್ಲ್ಯಾಕ್ ಆಗ್ಬಿಟ್ಟವಳೆ ಗೈಸ್. ಈ ಬೀಚ್ ಹೆಸರು ಮರವಂತೆ ಬೀಚ್ ಅಂತ ನಾವು ವಿಸಿಟ್ ಮಾಡಿದ್ದು 3rd ಬೀಚ್. ಈ ಬೀಚ್ ಅಂತೂ ಮಸ್ತಾಗಿತ್ತು. ಇದು ನಾವು ಡ್ರೋನಲ್ಲಿ ಮೇಲಿಂದ ನೋಡಬೇಕಾದ್ರೆ ಸಖತ್ತಾಗಿತ್ತು. ಬಟ್ ನಾವು ರೀಚ್ ಆಗೋಷ್ಟರಲ್ಲಿ 6 o'clock ಆಗೋಗ್ಬಿಟ್ಟಿತ್ತು. ಸೊ ಅಷ್ಟು ಬೇಗ ಕತ್ಲೆ ಆಗೋಯ್ತು. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋಗಿ ನೋಡಿದ್ವಿ. ಚೆನ್ನಾಗಿತ್ತು ವ್ಯೂ ಪಾಯಿಂಟ್ಸ್ ಎಲ್ಲ. ಸೊ ಹಾಗೆ ಸ್ವಲ್ಪ ಫೋಟೋಸ್ ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಗೈಸ್ ಫೈನಲಿ ನೈಟ್ ಆಗೇ ಹೋಯಿತು. 7:30 ಆಗಿದೆ. ಇನ್ನು ಬೀಚ್ ಹತ್ರ ಇದ್ದೀವಿ. ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇದೆ. ನಂದು ಹೊಸ ಫೋನ್ ಇಸ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಏನೂ ಕಾಣ್ತಾ ಇಲ್ಲ ಗೈಸ್. ನೀರಿದೆ ಇಲ್ಲಿ ಬಟ್ ಕಾಣಿಸ್ತಾ ಇಲ್ಲ. ನೋಡಿ, ಕಾಣಿಸ್ತಾ ಇದೆಯಾ? ಓಕೆ, ನಾನು ಇಲ್ಲಿದ್ದೀನಿ. ಸೊ ನೋಡಿ, ಕಾಲಿ ಎಲ್ಲರೂ ಇಲ್ಲಿದ್ದಾರೆ. ನಾನು ಇಲ್ಲೊಬ್ಬಳೇ ಕುತ್ಕೊಂಡಿದ್ದೀನಿ. ಚೆನ್ನಾಗಿದೆ, ಸಖತ್ತಾಗಿದೆ, ಮಸ್ತಿದೆ, ಸೂಪರ್. ಬೆಳಗ್ಗೆಯಿಂದ 3 ಬೀಚ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಮೊದಲೇ ಬೀಚ್ ಅಂದರೆ ಇಷ್ಟ. ಇನ್ನು 3 ಬೀಚಿಗೆ ಕರ್ಕೊಂಡೋದ್ರೆ 3 ಬೀಚಲ್ಲೂ ಆಡಿದ್ದೀನಿ ಗೈಸ್. 1 ಬೀಚಲ್ಲಿ ಫುಲ್ ಆಡಿದ್ದೀನಿ, 2 ಬೀಚಲ್ಲಿ ಬರೀ ಕಾಲು ಮಾತ್ರ ನೋಡಿ ಈ ಥರ ಫುಲ್ ವೆಟ್ಟಾಗಿದೆ ಅಷ್ಟೇ. ಓಕೆ, ಬನ್ನಿ ಇವಾಗ ಊಟ ಮಾಡಿಕೊಂಡು ಫೈನಲಿ ಬ್ಯಾಂಗ್ಳೂರ್ಗೆ ಹೋಗೋಣ, ರೀಚ್ ಆಗೋಣ. ತುಂಬ ಚೆನ್ನಾಗಿತ್ತು, ಇನ್ನೂ ಇರಬೇಕಾಗಿತ್ತು. ಬಟ್ ಈ ವ್ಲಾಗ್ ಇಷ್ಟೇ. ಊಟ ಮಾಡಿಕೊಂಡು ನಾವು ಬಸ್ ಹತ್ಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಮತ್ತು ರೀಲ್ಸ್ ಫೋಟೋಸ್ ನಾನು ಮುಂದಕ್ಕೆ ಹಾಕ್ತೀನಿ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله يشترون هذا لقاليلا يا راجل قلنا بس لما بيطلع عنده गाड़ी ಓಡಿಸ್ಬಾರ್ದು ಪ್ರೀತಿಸ್ಕೊಳ್ಳೆ ಸಿಕ್ಕಾಗ ಅಂದುಕೊಂಡು ಪ್ರೀತಿಸ್ಬಾರ್ದು ಆಸೆ ಮಾಡಲಾಗದೆ ದೂರು ಕೆಳಗೆ ಬಂದು ಮರಳಿ ಹೋದ ಹಾಳಾದ ಚಂದಿನ ಅವಳು ಹೋದ ಮೇಲೆ ಬಂದನು ಮೊನ್ನೆ ಸುಂದರ ನೀನು ಮಾಡಲೇ ಎಸಿಯಲ್ಲಿ ಚಿಲ್
ಇಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು ಮಾರ್ನಿಂಗ್ 7 o'clock 8 o'clock ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ RC ಕಾಲೇಜ್ ಹತ್ರ. ಸೊ ಬಂದಿದ ತಕ್ಷಣವೇ ನಾನು ಬೇಗ ರೆಡಿ ಆಗಿಬಿಟ್ಟು 9 o'clock ರೆಡಿ ಆಗಿಬಿಟ್ಟು ಆಗಲಿಲ್ಲ, ಅದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸ್ಪೋರ್ಟ್ಸ್ ಇತ್ತು, ನನಗೆ ಥ್ರೋಬಾಲ್ ಮ್ಯಾಚ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ವುಮೆನ್ಸ್ ಡೇಗೆ ಅಲ್ಲಿ ಒಂದು ಆರ್ಗನೈಸ್ ಮಾಡ್ತಾರೆ ಗೇಮ್ಸು, ಅಲ್ಲೋಗಿದ್ವಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ನನ್ನ ಕಾಲು ನೋಡಿ ಟ್ರಿಪ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ಏನಾಯ್ತು ಏನೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಬಸ್ಸಲ್ಲಿ ಒಂದೇ ಕಡೆ ಇದ್ದೆ ಅನಿಸುತ್ತೆ, ಈಗ ಕೂತ್ಕೊಂಡಿದ್ದೆ. ಆದರೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಥ್ರೋಬಾಲ್ ಆಡಿಕೊಂಡು, ನನಗಿದ್ದಿದ್ದು ಥ್ರೋಬಾಲ್ ಒಂದೇ. ಸೊ ಅದೊಂದು ಆಡಿಕೊಂಡು ಮನೆಗೆ ಮತ್ತು ಸಾಯಂಕಾಲ 5 ಗಂಟೆಗೆ ಮನೆಗೆ ರೀಚ್ ಆದೆ. ಮತ್ತು ಫುಲ್ ರೆಸ್ಟ್ ಮಾಡಿದೆ. ಸಡನ್ನೇ ಬರಲಿಲ್ಲ. ಏನು ಗೊತ್ತಾ, ಟ್ರೈನಲ್ಲಿ ನಿಂತ್ಕೊಂಡು ನಾನು ಬಸ್ ಸ್ಟಾಪಿಂದ ಮನೆ ಅಷ್ಟೇ ನಾನು ಓಡಾಡೋದು, ಇನ್ನೆಲ್ಲೂ ಓಡಲ್ಲ. ಕಾಲೇಜಲ್ಲಿ ಓಡಾಡ್ತೀನಿ, ಬಿಟ್ಟರೆ ಮನೆಯಲ್ಲಿ ಓಡಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಥ್ಯಾಂಕ್ ಯು.